ರೀ, ಎಲ್ಲಿ ಕರ್ಕೊಂಡು ಹೊಂಟಿರಿ? ಅದು ಇಷ್ಟು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ರಲ್ಲ ನೀವು. ಹೇಳ್ತೀನಿ ನೇತ್ರ. ಇನ್ನೂ ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಿಬಿಡು. ನಿನ್ನೆಯಿಂದನೇ ವೇಟ್ ಮಾಡಿದೀಯಾ, ಇನ್ನೊಂದು 1 ಅವರ್ ವೇಟ್ ಮಾಡಿಬಿಡು ಸಾಕು. ಅವಾಗ ನಿನಗೆ ಗೊತ್ತಾಗುತ್ತೆ ಎಲ್ಲ. ಅಲ್ಲ ರೀ, ಎಲ್ಲಿ ಹೋಗಿ ಏನು ಅನ್ನೋದು ಹೇಳೇ ಇಲ್ಲಲ್ರಿ ನೀವು. ಅದ ಮತ್ತೆ ಅದ ಪ್ರಶ್ನೆನ ಹೇಳಾಕೊಂತೀನಲ್ಲ ನೇತ್ರ, ಇನ್ನೊಂದು ತಾಸು ವೇಟ್ ಮಾಡು, ಎಲ್ಲ ನಿನಗೆ ಗೊತ್ತಾಗುತ್ತೆ. ಅಂದಂಗೆ ನಿಮ್ಮ ಅಣ್ಣಗೆ ಹೇಳಿಲ್ಲ ಫೋನ್ ಹಚ್ಚಿ ರೆಡಿ ಇರು ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಅಂತಂದು? ಹಾಂ ರೀ, ಹೇಳಿದ್ದೀನಿ ಅಣ್ಣಗೆ. ಅವಾಗಲೇ ಫೋನ್ ಹಚ್ಚಿದ್ದ ಅಣ್ಣ, ರೆಡಿ ಆಗಿದ್ದೀನಮ್ಮ ಬಿಡಾಕೊಂತೀನಿ ಅಂತಂದು. ಸರಿ ಅಣ್ಣ, ಅಲ್ಲಿಗೆ ಬಂದಿರೋ, ನಾವು ಬಿಡ್ತೀವಿ ಇನ್ನೇನಂತ ಹೇಳಿದ್ದೆ. ಸರಿ ಆಯ್ತು. ಅಂದಂಗೆ ನಿಮ್ಮ ಅಣ್ಣನ ನಾಷ್ಟ ಮಾಡಿಸ್ಕೊಂಡು ಕರ್ಕೊಂಡು ಹೋಗನ್ವಾ ಅಥವಾ ಸೀದಾ ಹೋದ್ರೆ ನಡೆಯುತ್ತಾ? ಅಣ್ಣಂದು ನಾಷ್ಟ ಆಗಿದೆ ಅಂತ ಅಂದರೆ ಬೇಕಾದ್ರೆ ಬಂದ ಮೇಲೆ ಕೇಳೋಣ ತಗೋರಿ. ಅಕಸ್ಮಾತ್ ನಾಷ್ಟ ಮಾಡಿಲ್ಲ ಅಂದ್ರೆ ಅಣ್ಣಗೆ ನಾಷ್ಟ ಮಾಡಿಸ್ಕೊಂಡ ಕರ್ಕೊಂಡು ಹೋದ್ರಾಯ್ತು. ಸರಿ ತಗೋ ಹಾಗಾದರೆ. ಅಂದಂಗೆ ನಿಮ್ದು ಇವತ್ತು ಆಫೀಸಲ್ಲಿ ಮೀಟಿಂಗ್ ಇದೆ, ಇಂಪಾರ್ಟೆಂಟ್ ಕೆಲಸ ಎಲ್ಲ ಇದಾವಂತ ಅಂದಿದ್ರಿ. ನೀವು ಅದನ್ನು ಬಿಟ್ಟು ನಮ್ಮನ್ನು ಎಲ್ಲಿ ಕರ್ಕೊಂಡು ಹೊಂಟಿರಿ? ನೋಡಿ ನೇತ್ರ, ಆಫೀಸಲ್ಲಿ ಕೆಲಸ ಯಾವಾಗಲೂ ಇದ್ದಿದ್ದೆ. ಫ್ಯಾಮಿಲಿ ಆಫೀಸ್ ಅಂತ ಬಂದ್ರೆ ನಂದು ಫಸ್ಟ್ ಪ್ರಿಫರೆನ್ಸ್ ಏನಿದ್ರು ಫ್ಯಾಮಿಲಿ ಎಲ್ಲನಲ್ಲಿ ಎಲ್ಲ ಸರಿ ಇದ್ರೆ ಆಮೇಲೆ ಆಫೀಸ್ ಕೆಲಸ. ಇವತ್ತೊಂದು ದಿನ ಚರಣಂಗೆ ನೋಡ್ಕೊ ಅಂತ ಹೇಳಿದ್ದೀನಿ, ಹ್ಞೂ ಅಂತ ಅಂದಿದ್ದಾನೆ. ಹೌದಾ ರೀ? ಸರಿ ತಗೋರಿ ಹಾಗಾದರೆ. ಅಂದಂಗೆ ನಂದು ಆಫೀಸಿಗೆ ಬರೋದು ಅತ್ತೆ ಮಾವನ ಹತ್ರ ಮಾತಾಡಿದ್ರಾ? ಏನಂದ್ರೆ ಅವರು? ಡ್ಯಾಡಿನೂ ಒಪ್ಕೊಂಡಿದ್ದಾರೆ, ಮಮ್ಮಿನೂ ಒಪ್ಕೊಂಡಿದ್ದಾರೆ. ಸರಿ ತಗೋ, ಆಕೆಗೆ ಆಫೀಸಿಗೆ ಬರೋದಿಷ್ಟ ಆದರೆ ಹ್ಞೂ ಅಂತ ಹೇಳು ಅಂದಿದ್ದಾರೆ. ಹೌದಾ? ಅಬ್ಬಾ, ಚಲೋ ಆಯ್ತು ಬಿಡ್ರಿ. ಆದರೆ ಅತ್ತೆ ನನ್ನ ಹತ್ರ ಈ ಟಾಪಿಕ್ ಬಗ್ಗೆ ಮಾತಾಡೇ ಇಲ್ಲ. ಅಯ್ಯೋ ಡ್ಯಾಡಿ ಮಮ್ಮಿ ಇವತ್ತು ಈವ್ನಿಂಗ್ ಮಾತಾಡ್ತೀವಿ ಇದ್ರ ಬಗ್ಗೆ. ಹೇಗೋ ನೇತ್ರನೂ ಇರ್ತಾಳಲ್ಲ, ನೀನು ಆಫೀಸೆಲ್ಲ ಮುಗಿಸ್ಕೊಂಡು ಬಂದಿರ್ತೀಯ, ಎಲ್ಲರೂ ಇದ್ದಾಗ ಒಂದ್ಸಲ ಕುತ್ಕೊಂಡು ಮಾತಾಡೋಣ ತಗೋರಿ ಅಂತ ಹೇಳಿದ್ದಾರೆ ತಗೋ. ಹೌದಾ? ಸರಿ ತಗೋರಿ. ಅಂದಂಗೆ ಹಾಂ, ಇಲ್ಲೇ ಸ್ಟಾಪ್ ಮಾಡಿರಿ, ಅಲ್ಲಿ ಅಣ್ಣ ನಿಂತಿದ್ದಾನೆ. ಹೌದಾ? ಸರಿ ಹಾಗಾದರೆ ನಿಮ್ಮ ಅಣ್ಣಂಗೆ ನೀನೇ ಕರಿಯಪ್ಪ. ನಾನಂತೂ ನಿಮ್ಮ ಅಣ್ಣನ ನೋಡೇ ಇಲ್ಲ. ಮತ್ತು ಯಾರಿಗಾದ್ರೂ ಹೋಗಿ ಕರ್ಕೊಂಡು ಬರೋದು ಅದೆಲ್ಲ ಯಾಕೆ ಬೇಕು? ನೀನೇ ಇಳಿದು ಕರ್ಕೊಂಡು ಬಾ, ಇಲ್ಲಾಂದರೆ ಇಲ್ಲೇ ಕುತ್ಕೊಂಡು ಕರಿ ಬಾ ಅಂತಂದು. ಸರಿ ರೀ. ಅಣ್ಣ ಅಣ್ಣ, ಇಲ್ಲೇ ಬಾ ಬಾ ಅಣ್ಣ. ಆರಾಮದಿರಿ ಮಾವರ? ಹಾಂ ರೀ, ಆರಾಮದೀವಿ ನೋಡ್ರಿ. ನೀವು ಆರಾಮದ್ದೀರಿ? ಹಾಂ ರೀ, ನಾವು ಆರಾಮದೀವಿ ನೋಡ್ರಿ. ಸಾರಿ ರೀ, ಗಾಡಿ ಓಡಿಸ್ತಾ ಇದ್ದೀನಲ್ಲ, ಹಾಗಾಗಿ ನಿಮಗೆ ನಿಮ್ಮ ಕಡೆ ಹೊಳ್ಳಿ ಮಾತಾಡ್ಸೋದಾಗ್ತಾ ಇಲ್ಲ. ಮತ್ತೇನು ತಪ್ಪು ತಿಳ್ಕೊಬೇಡಿ. ಅಯ್ಯೋ ಇಲ್ಲ, ಪರವಾಗಿಲ್ಲ ಅಲ್ರಿ. ನೀವು ಮುಂದೆ ನೋಡಿ ಗಾಡಿ ಓಡಿಸ್ರಿ. ಗಾಡಿ ಓಡಿಸೋ ಮುಂದೆ ಭಾಳ ಹುಷಾರಾಗಿರ್ಬೇಕು. ನೀವು ಆರಾಮಾಗಿ ಓಡಿಸ್ರಿ. ಹಾಂ ಸರಿ ರೀ. ಅಣ್ಣ, ಅಂದಂಗೆ ನಿನ್ನ ಟಿಫಿನ್ ಆಯಿತಾ ಅಥವಾ ಟಿಫಿನ್ ಮಾಡ್ಕೊಂಡು ಹೋಗೋಣ? ಆಗಿದೆ ಮನ ನೇತ್ರ, ನನ್ನ ನಾಷ್ಟ ಆಗೈತಿ. ಅಂದಂಗೆ ನಿಮ್ದು ಆಗೈತಿಲ್ಲಮ್ಮ? ಹ್ಞೂ ಅಣ್ಣ, ನಮ್ಮದು ಆಗಿದೆ. ಅಂದಂಗೆ ಎಲ್ಲಿ ಹೊಂಟಿವಮ್ಮ? ನೀನೇನೂ ಹೇಳಲೇ ಇಲ್ಲ ನನಗೆ ಫೋನಲ್ಲಿ, ಎಲ್ಲಿ ಹೊಂಟಿವಿ ಏನು ಅಂತಂದು. ಹಂಗೆ ರೆಡಿಯಾಗಿರೋ ಅಣ್ಣ, ನಾಳೆಗೆ ಒಂದು ಸ್ವಲ್ಪ ನಿನ್ನ ಜೊತೆ ಮಾತಾಡೋದಿದೆ ಅಂತ ಅಂದರೆ ಅಷ್ಟೆ. ಎಲ್ಲಿ ಹೊಂಟಿವಿ ಇವಾಗ? ಅಯ್ಯೋ, ನನಗೂ ಗೊತ್ತಿಲ್ಲ ಅಣ್ಣ, ಇವರೇ ಕರ್ಕೊಂಡು ಹೊಂಟಿದ್ದಾರೆ ಎಲ್ಲಿಗೋ. ಇರೋಣ, ಇನ್ನೂ ಒಂದು ತಾಸಲ್ಲಿ ಗೊತ್ತಾಗುತ್ತಂತೆ. ಅಲ್ಲಿವರೆಗೂ ಆರಾಮಾಗಿ ನೀ ರೆಸ್ಟ್ ಮಾಡು. ಸರಿ ನಮ್ಮ. ಅಣ್ಣ, ಅಂದಂಗೆ ಈಗ ಹೊಲ್ದಾಗ ಈ ಕಡೆ ಬೆಂಡಿಗೆ ಗಿಡ ಎಲ್ಲ ಹಚ್ಚೈತಲ್ಲ, ಆ ಕಡೆ ಹುಳ ಬೀಳಾಕ ಕುಂತ್ಬಿಟ್ಟಾವು ಎಲಿಗೆಲ್ಲ. ಮತ್ತು ನಾವು ಇನ್ನೊಂದು ರೌಂಡ್ ಎಣ್ಣೆ ಹೊಡಿಬೇಕಣ್ಣ ಅದಕ್ಕೆ. ಹೌದು ಕೆಂಚಪ್ಪ, ಆ ಕಡೆ ಎಲ್ಲ ಒಂದು ಸ್ವಲ್ಪ ಹುಳ ಹತ್ತದಂಗೆ ಆಗ್ಬಿಟ್ಟವು. ಸರಿ ತಗೋ, ನಾನು ಅದ್ರ ಬಗ್ಗೆನ ಎಣ್ಣೆ ಹೊಡೆದ್ರಾತಂತ ಅಂದ್ಕೊಂಡಿದ್ದೆ. ಸರಿ ತಗೋ, ಮುಖನಪ್ಪಗೆ ಹೇಳ್ತೀನಿ, ನಾಳೆ ಹೋಗಿ ಎಣ್ಣೆ ತೊಗೊಂಬರ್ತಾನೆ. ಹುಬ್ಬಳ್ಳಿ ಪೇಟೆಗೆ ಹೋಗಿ ಹೊಡ್ಯಾಕೆ ಬರ್ತೈತಿ ನಾಳೆ ಸಂಜೆಗೆ. ಸರಿ ಆಯ್ತು ತಗೋ ಅಣ್ಣ. ಅರಿ, ಹೊಲ್ದಾಗ ಪೀಕ್ ಹೆಂಗದಾವ ಈಗ? ಚಲೋ ಅದಾವು. ಈಗ ಒಂದೊಂದು ಕಡೆ ಜೋಳ ಕುಂತಾವು. ಈಗ ಮತ್ತೆ ಇನ್ನೊಂದ್ಸಲ ಬಿತ್ತಾಕೊಂಡು ಚಲೋ ಮಾಡಬೇಕು. ಇನ್ನೊಂದು 2 ಸಲ ಬಂದ್ರೆ ಈ ಕಡೆ ಸೌತಿ ಬಳ್ಳಿ, ಹೀರಿಬಳ್ಳಿ ಅವೆಲ್ಲ ಜೋಳ ಅಕ್ಕವ. ಈಗ ಮತ್ತೆ ಬೇರೆವೆಲ್ಲ ಹಚ್ಬೇಕು ಈ ಕಡೆ. ಚಲೋ ಆಯ್ತು ಬಿಡ್ರಿ. ಹಂಗಾರೆ ಮತ್ತೆ ಹಚ್ಚೋದು ಏನಾರು ಇದ್ರೆ ನಮ್ಗೆ 2 ದಿನ ಮುಂಚೆನೇ ಹೇಳ್ರಿ. ಮತ್ತು ನಾವು ಹಚ್ಚಾಕ ರೆಡಿ ಹಾಕಿವಿ ಅಂದ್ರೆ ಮನೆ ಕೆಲಸ ಎಲ್ಲ ಇರ್ತಾವಲ್ಲ, ಲಘು ಲಘುನ ಮುಗಿಸ್ಕೊಂಡ್ಬಿಡ್ತೀವಿ. ಆಯ್ತು ತಗೋ, ಹೇಳ್ತೈತಂತ. ಅಂದಂಗೆ ನಿಮ್ದು ಬಟ್ಟೆ ಒಲಿ ಅದು ಎಲ್ಲಿಗೆ ಬಂದೈತಿ? ದಿನ ಹಂಗೆ ನಡ್ಯಾಕ ಕುಂತೈತನ ಸವಾರಿ? ಹ್ಞೂ ರೀ, ದಿನ ಹಂಗೆ ನಡ್ಯಾಕ ಕುಂತೈತಿ. ಅಂದಾಗ ಮೊನ್ನೆ ಖುಷಿಯವರು ಬಟ್ಟೆ ಅವೆಲ್ಲ ಕಳ್ಸಾರ, ಹೊಲದ ಕಳ್ಸಂತಂದು. ಅದು ಅಲ್ದ ಈಗೇನು ಭಾಳ ಮಂದಿ ಕೇಳಾಕುಂತಾರಂತಪ್ಪ ಬಟ್ಟಿದೆಲ್ಲ. ಅದಕ್ಕೆ ಲಘು ಲಘುನ ಹೊಲದ ಕಳಿಸ್ಬಿಡ್ರಿ ಅಂತ ಹೇಳಾರ. ಅದಕ್ಕೆ ಲಘು ಲಘುನ ಹೊಲದ ಕಳಿಸ್ಬೇಕು ನೋಡ್ರಿ. ಈಗ ಅಡುಗೆ ಎಲ್ಲ ಮಾಡಿ ಮತ್ತು ಹೊಲ್ಯಾಗ ಕೂತ್ಕೋಬೇಕು. ಊರನ್ನ ಹೆಣ್ಮಕ್ಳು ಬರ್ತೀನಂತ ಅಂದಾರ. ಇವತ್ತು ಸ್ವಲ್ಪ ಲೇಟಾಗಿ ಬರ್ತೀನಂತ ಅಂದಾರ. ಮನ್ಯಾಗ ಒಂದು ಸ್ವಲ್ಪ ಕೆಲಸ ಎಲ್ಲ ರಗಡದವಂತ, ಅದಕ್ಕೆ ಎಲ್ಲ ಮುಗಿಸ್ಕೊಂಡು ಬರ್ತೀವಿ ಅಂದಾರ. ನಾವು ಅದಕ್ಕೆ ಮನ್ಯಾಗೆಲ್ಲ ಕೆಲಸ ಮುಗಿಸ್ಕೊಂಡು ಚಲೋ ಮಾಡ್ಬೇಕು ನೋಡ್ರಿ. ರೀ, ಇದೇನ್ರಿ ನೀವು ಇಲ್ಲಿ ಕರ್ಕೊಂಡು ಬಂದಿರಲ್ಲ? ಹ್ಞೂ ನೇತ್ರ, ಇದು ನಮ್ಮ ಅತ್ತೆ ಮನೆ. ನಮ್ಮ ಅತ್ತೆ ಮನೆಯವರು, ಆಮೇಲೆ ನಮ್ಮ ಅತ್ತೆ ಮನೇನ ಎಲ್ಲ ನಿನಗೆ ಪರಿಚಯ ಮಾಡಿಸಿದ್ರಾತಂತ ಕರ್ಕೊಂಡು ಬಂದೆ ನೋಡು. ರೀ, ನಮ್ಮ ಮನೇನ ನನಗೆ ವಾಪಸ್ ಪರಿಚಯ ಮಾಡ್ಕೊಡ್ತೀರನ ನೀವು? ಇಲ್ಲಿಗೆ ಎದಕ್ಕೆ ಕರ್ಕೊಂಡು ಬಂದ್ರಿ ನೀವು? ನಾನು ಅದನ್ನೆಲ್ಲ ನಿನಗೆ ಹೇಳ್ತೀನಿ. ಒಂದು ಸ್ವಲ್ಪ ಸಮಾಧಾನದಿಂದ ಇರಮ್ಮ ನೀನು. ಎಷ್ಟು ಅವಸರ ಮಾಡ್ತಿದ್ದಿ? ಅಂದಂಗೆ ನಿಮ್ಮ ಅಣ್ಣನ ಕರ್ಕೊಂಬ ಹೋಗಿ ಇಲ್ಲಿಗೆ ಹೋಗು.
ಅಲ್ಲ ರೀ, ಮೊದಲೇ ಅವ್ವ ಅಪ್ಪಗ ಯಾರಿಗೂ ಅಣ್ಣನ ಕಂಡ್ರೆ ಸೇರಿಕೆ ಬರವಲ್ದು ಭಯ ಕುಂತಾರ. ನೀವು ನೋಡಿದ್ರೆ ಮತ್ತೆ ಇಲ್ಲಿಗೆ ಕರ್ಕೊಂಬಂದಿರಲ್ರಿ, ಅಣ್ಣಗೆ ಬೇಜಾರಾಗಲ್ಲನ್ರಿ? ನೇತ್ರ, ನೀ ಹೋಗು, ನಿಮ್ಮ ಅಣ್ಣನ ಕರ್ಕೊಂಡು ಬಾ ಹೋಗು. ಸರಿ, ಅದೇನು ಮಾಡ್ತಿರೋ ನಿಮಗೆ ಬಿಟ್ಟಿದ್ದು. ಈ ಹೆಣ್ಮಕ್ಳಿಗೆ ಅದೇನು ಅವಸರನ ಒಂದು 5 ನಿಮಿಷ ತಾಳ್ಮೆಯಿಂದ ಕೇಳಬೇಕು ಅನ್ನೋದೇ ಇಲ್ಲ. ಎಲ್ಲನೂ ಮುಂಚೆನೇ ಹೇಳ್ಬಿಡ್ಬೇಕು, ಏನು ಮಾಡ್ತೀವಿ ಏನಿಲ್ಲ ಅಂತ ಅನ್ನೋದನ್ನು. ಪೇಷನ್ಸಿಂದ ವೇಟ್ ಮಾಡೋದೇ ಗೊತ್ತಿಲ್ಲ, ಎಲ್ಲದಕ್ಕೂ ಅವಸರ. ಆಮೇಲೆ ಏನು ಮಾಡ್ತೀರ ನೋಡಿ, ನಿಮಗೆ ಬಿಟ್ಟಿದ್ದು ಅಂತ ಒಂದು ಡೈಲಾಗ್ ಹೇಳಿ ಹೋಗ್ಬಿಡೋದು. ಅಣ್ಣ, ಬಾ ಅಣ್ಣ, ಕರೆಯಾಕ ಕುಂತಾರೆ ಇವರು. ಇಲ್ಲ ಮನೆ ಹತ್ರ ನಾನು ಅಲ್ಲಿಗೆ ಬರೋಂಗಿಲ್ಲ. ನಾನು ಬಂದರೆ ಮತ್ತು ಅವ್ವ ಏನಾರು ಮಾಡ್ಕೋತೀನಿ ಅಂತ ಅಂದಾಳ. ಮತ್ತು ನಾನು ಅಲ್ಲಿಗೆ ಬರೋದ್ರಿಂದ ಮನೆಯಲ್ಲಿರೋರಿಗೆಲ್ರಿಗೂ ನೋವು. ಅದಕ್ಕೆ ನಾನು ಇಲ್ಲೇ ಇರ್ತೀನಿ ಕಾರಲ್ಲಿನ, ನೀವು ಹೋಗ್ರಿ. ಅಯ್ಯೋ ಅಣ್ಣ, ನಿನಗೆ ಒಳಗಡೆ ಬಾ ಅಂತ ಕರಿತಾ ಇಲ್ಲ, ಇಲ್ಲೇ ನಿಮ್ಮ ಅವ್ರು ಕರೆಯಾಕ ಕುಂತಾರೆ, ಬಾ ಅಣ್ಣ ಪ್ಲೀಸ್. ಸರಿನಮ್ಮ. ನೋಡ್ರಿ, ಅಣ್ಣನಿಗೆ ಇಲ್ಲಿ ಬರೋದಕ್ಕೆ ಮನಸ್ಸೇ ಇಲ್ಲ, ಭಾಳ ಬೇಜಾರು ಮಾಡ್ಕೊಂಡಾನ. ಅವ್ವ ಭಾಳ ಬೇಜಾರಾಗ ಅಣ್ಣನ ಮೇಲೆ. ಮತ್ತೆ ಇವಾಗ ಇಲ್ಲಿ ಬಂದ್ರೆ ಮತ್ತೇನು ಜಗಳ ಆಗುತ್ತೆ ಏನೋ ಅಂತ ಅಣ್ಣ ಹೆದರಾಕುಂತಾನ. ನೇತ್ರ, ನೀನು ನನಗೊಂದು ಹೆಲ್ಪ್ ಮಾಡ್ತೀಯಾ? ಏನು ಹೇಳ್ರಿ? ಇನ್ನೊಂದು 2 ತಾಸು ನಾನು ಏನು ಹೇಳ್ತೀನಿ ಅದಕ್ಕಷ್ಟ ಉತ್ತರ ಕೊಡು. ನೀನು ಹೆಚ್ಚಿಗೆ ಏನು ಮಾತಾಡ್ಕೋಬೇಡ, ಸರಿನಾಮ್ಮ? ಆಯ್ತು ತಗೋರಿ, ನಿಮಗೆ ಹೆಂಗೆ ಅನಿಸ್ತೈತೆ ಹಂಗೆ ಮಾಡಿರಿ ನೀವು. ನಾನಂತೂ ಏನು ಹೇಳಂಗಿಲ್ಲ. ಆಮೇಲೆ ಏನಾರು ಎಡವಟ್ಟಾಯ್ತು ಅಂತಂದ್ರೆ ಅವಾಗ ಗೊತ್ತಾಗುತ್ತೆ ನಿಮ್ಗೆ. ಹಾಂ ಹೇಳ್ರಿ ಮಾವರ, ಕರೆದ್ರಂತಲ್ಲ. ನೋಡಿರಿ, ನಾ ಒಳಗಡೆ ಹೋಗಿ ಒಂದು ಸ್ವಲ್ಪ ಮಾತಾಡ್ತೀನಿ. ಅಲ್ಲಿವರೆಗೂ ನೀವು ಕಾರಲ್ಲಿನೇ ಇರ್ರಿ. ನಾನು ನೇತ್ರ ಕೈಲಿ ಕಾಲ್ ಮಾಡಿಸ್ತೀನಿ ನಿಮಗೆ. ನಾವು ಯಾವಾಗ ಒಳಗಡೆ ಬಾ ಅಂತೀವಿ, ನೀವು ಅವಾಗ ಒಳಗಡೆ ಬರ್ರಿ, ಸರಿನಾ? ಅಲ್ಲ ಮಾವ, ಇವಾಗ ಮನೆಯಲ್ಲಿ ಯಾರು ನನ್ನ ಮಾತಂದ್ರೆ ನನ್ನ ಸುದ್ದಿ ಎತ್ತಿದ್ರೆ ಸಾಕು ಎಲ್ಲರೂ ಸಿಟಿಗೆ ಹೋಗ್ತಾರೆ. ಸುಮ್ಮನೆ ನನ್ನ ಸಲುವಾಗಿ ನೀವಿಬ್ರು ಯಾಕೆ ನಿಷ್ಠುರಾಗ್ತೀರಿ? ಬೇಡ, ಬರ್ರಿ ಮಾವ ಹೋಗೋಣ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ಎಲ್ಲ ನಾನು ನೋಡ್ಕೋತೀನಿ. ನೀವು ನಾನು ಕಾಲ್ ಮಾಡಿದಾಗ ಒಳಗಡೆ ಬರ್ರಿ, ಅಷ್ಟೇ ಸಾಕು. ಸರಿ ಮಾಮ, ನನ್ನ ಸಲುವಾಗಿ ನೀವೇನೇನೋ ಪ್ರಯತ್ನ ಪಡ್ತಾ ಇದ್ದೀರಾ. ಸರಿ, ನೀವು ಹೇಳ್ದಂಗೆ ನಾನು ಮಾಡ್ತೀನಿ ತಗೋರಿ. ಸರಿ, ಕಾರಲ್ಲಿನೇ ಇದೆ, ನೀವು ಆರಾಮಾಗಿ ಕಾರಲ್ಲಿ ಕೂತ್ಕೊಂಡಿರಿ. ಸರಿ ಮಾವಾರ. ಬಾ ನೇತ್ರ, ಒಳಗಡೆ ಹೋಗೋಣ. ಸರಿ ಸರ್. ಅರೆ, ನೇತ್ರ ಮತ್ತು ಅಳಿಯಂದ್ರ ಬಂದ್ರ. ಅರೆ ಅಳಿಯಂದ್ರ, ನೇತ್ರವ ಏನಿದು ಒಮ್ಮಿಗೆ ಸಡನ್ ಆಗಿ ಬಂದ್ಬಿಟ್ರಲ್ಲ, ಫೋನು ಹಚ್ಚಿಲ್ಲ ಏನಿಲ್ಲ, ಏನು ಸಮಾಚಾರ? ಏನವ ನೇತ್ರ, ಹಿಂಗೆ ಬರಾಕುಂತೀವಂತಂದು ಒಂದು ಮಾತು ಮುಂಚೆ ಹೇಳಾಕ್ತಾರಲ್ಲ ನವ ನಮ್ಗೆ. ನಾ ಬರೋದು ನನಗೆ ಗೊತ್ತಿಲ್ಲಾಗಿತ್ತು, ಈಗ ಗೊತ್ತಾಗಿದೆ ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ. ಇನ್ನು ನಿನಗೆ ಹೆಂಗೆ ಹೇಳಿ ಚಿಕ್ಕಿ ನಾನು ಮುಂಚೆನೆ. ನೇತ್ರ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಸರಿ ಸರ್. ಅಳಿಯಂದ್ರ ಬರ್ರಿ, ಕೂತ್ಕೋ ಬರ್ರಿ ಕಡೆ. ಅಯ್ಯೋ ಮಾವರ, ಎದ್ದಾಳಕ್ಕೆ ಹೋಗ್ಬೇಡ್ರಿ, ನೀವು ಆರಾಮಾಗಿ ಕೂತ್ಕೋರಿ, ನಮ್ಗೆ ನಡೀತೈತಿ. ಅಯ್ಯೋ ಅಳಿಯಂದ್ರ, ಹಂಗೆ ನಿಂತ್ಕೊಂಡ್ರೆ ಹೆಂಗೆ ಹೇಳ್ರಿ? ಬರ್ರಿ ನೀವು ಕೂತ್ಕೋ ಬರ್ರಿ, ನಾವು ಇತ್ತಾಗ ಎದ್ದಾಳ್ತೀವಿ. ಅಯ್ಯೋ ಮಾವರ, ಆರಾಮಾಗಿ ಕುಂತೀರಿ, ನೀವು ಕೂತ್ಕೋರಿ, ಇದೂ ನಮ್ಮ ಮನೆ ಇದ್ದಂಗೆ ನಡೀತೈತ್ರಿ. ನನಗೆ ಏನಾರು ಕೂತ್ಕೋಬೇಕಂತ ಅನ್ಸಿದ್ರೆ ನಾನು ನಿಮ್ಗೆ ಹೇಳ್ತೀನಂತ. ಇಷ್ಟೋ ತನಕ ಅಲ್ಲಿಂದ ಕಾರಲ್ಲಿನ ಕೂತ್ಕೊಂಡು ಬಂದಿದ್ದೀವಲ್ಲ, ಕಾಲೆಲ್ಲ ಹಿಡ್ಕೊಂಡಂಗೆ ಆಗ್ಬಿಟ್ಟವು. ಅದಕ್ಕೆ ಒಂದು ಸ್ವಲ್ಪ ಆರಾಮಾಗಿ ನಿಂತ್ಕೋತೀವಿ, ನೀವು ಏನು ಯೋಚನೆ ಮಾಡಬೇಡ್ರಿ, ಆರಾಮಾಗಿ ಕೂತ್ಕೋರಿ ನೀವು. ಹಾಂ ಸರಿನಪ್ಪ. ಅಂದಂಗೆ ಮನ್ಯಾಗ ಎಲ್ಲರೂ ಆರಾಮದಾರಲ್ಲಪ್ಪ? ಹ್ಞೂ ರೀ ಮಾವರ, ಮನ್ಯಾಗ ಎಲ್ಲರೂ ಆರಾಮದಾರ ನೋಡ್ರಿ. ಅಂದಂಗೆ ನೀವೆಲ್ಲರೂ ಆರಾಮದಿರಲ್ಲ? ಅತ್ಯಾರ ನೀವು ಎಲ್ಲರೂ ಆರಾಮದಿರಲ್ಲ? ಹ್ಞೂನಪ್ಪ, ನಾವು ಎಲ್ಲರೂ ಆರಾಮದೀವಿ ನೋಡು. ನೀವು ಮನ್ಯಾಗ ಎಲ್ಲರೂ ಆರಾಮದಾರಲ್ಲ? ಹ್ಞೂ ರೀ ಅತ್ಯಾರ, ನಾವು ಎಲ್ಲರೂ ಆರಾಮದೀವಿ. ಅಂದಂಗೆ ನೇತ್ರಾಗೇನೋ ನಿಮ್ದೆಲ್ಲ ನೆನಪಾಗಕುಂತಿತ್ತಂತ, ನಿಮ್ಮನ್ನೆಲ್ಲ ನೋಡಬೇಕು ಅಂತ ಅನ್ಸಾಕೊಂತೈತ್ರಿ ಅಂದ್ಲು ನಿನ್ನೆ. ಅದಕ್ಕೋಸ್ಕರ ನಿಮ್ಮನ್ನೆಲ್ಲ ನೋಡಿ ಮಾತಾಡ್ಸ್ಕೊಂಡು ಹೋದ್ರೆ ಆಯ್ತಂತ ಒಮ್ಮಿಗೆ ಬಂದ್ವಿ ನೋಡ್ರಿ ಸಡನ್ನಾಗಿ. ಅಯ್ಯೋ ಹೌದನವ ನೇತ್ರ? ಅಯ್ಯೋ ನನ್ನ ಬಂಗಾರ, ನನ್ನ ಮಗಳಿಗೆ ನಮ್ಮನ್ನು ಭಾಳ ದಿನ ಬಿಟ್ಟಿರೋದ ಆಗಿಲ್ಲ ನೋಡ್ಬೇಕಾ? ಅಯ್ಯೋ ಹೌದನವ ನೇತ್ರವ? ಚಲೋ ಆತು ಬಿಡ್ರಿ ಅಳಿ. ಅಂದ್ರೆ ಇಬ್ಬರು ಬಂದಿದ್ದು ನಮಗೂ ನಿಮ್ಮನ್ನು ನೋಡಂಗೆ ಅನ್ಸಿತ್ತಾ, ಮತ್ತು ಇರಲಿ ಬಿಡ ಅಂತ ನಾವು ಸುಮ್ಮನೆ ಆಗಿದ್ವಿ. ನೀವು ಬಂದಿದ್ದೆ ಚಲೋನ ಆತು ನೋಡ್ರಿ. ಬರ್ರಿ ಹೇಳಿ ಅಂದ್ರೆ ನೇತ್ರವ, ಬರ್ರಿ ಕೈಕಾಲು ಮುಖ ತಗೋ ಬರ್ರಿ, ನಾಷ್ಟ ಮಾಡ್ತೈತಿ, ನಾಷ್ಟ ತಿನ್ನತ್ತೆ ಅಂತ ಬರ್ರಿ. ಅಯ್ಯೋ ಅತ್ಯಾರ, ನಾಷ್ಟಾಗಿಷ್ಟ ಏನೂ ಬೇಡ್ರಿ, ನಾವು ಮನೆಯಲ್ಲಿನೇ ನಾಷ್ಟ ಮಾಡ್ಕೊಂಡೇ ಬಿಟ್ವಿ. ಮಮ್ಮಿ ಡ್ಯಾಡಿ ಹೆಂಗೋ ಊರಿಗೆ ಹೊಂಟಿರಿ, ಲೇಟ್ ಆಗುತ್ತೆ, ನೀವು ಊರು ಮುಟ್ಟೋಷ್ಟಿಗೆ ನಾಷ್ಟ ಮಾಡ್ಕೊಂಡು ಹೋಗ್ಬಿಡ್ರಿ ಅಂತಂದ್ರೆ. ಅದಲ್ಲದೆ ನೇತ್ರನೂ ಬೆಳಗ್ಗೆ ಎದ್ದು ಟಿಫಿನ್ ಎಲ್ಲ ರೆಡಿ ಮಾಡಿದ್ದು, ಹಾಗಾಗಿ ಟಿಫಿನ್ ಮಾಡ್ಕೊಂಡೇ ಬಂದಿದ್ದೀವಿ. ನೀವೇನು ತೊಂದರೆ ತಗೋಬೇಡ್ರಿ ಅತ್ಯಾರ. ಅಯ್ಯ ಅದ್ರಾಗ ಏನೈತಿ ತೊಂದರೆ ಅಳಿ ಅಂದ್ರೆ? ನೀವು ಹಂಗೆಲ್ಲ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ನೋಡ್ರಿ, ನೀವು ಮುಂದಿನ ಸಲ ಬರೋ ಮುಂದೆ ಹಂಗೆ ಬರ್ರಿ, ಇಲ್ಲೇ ಬಂದ ನಾಷ್ಟ ಮಾಡಂತ್ರಿ ಅಂತ. ಸರಿ ಆಯ್ತು ರೀ ಅತ್ಯಾರ. ಬರ್ರಿ ಅಳಿ ಅಂದ್ರೆ ಒಳಗಡೆ ಬರ್ರಿ, ಅತ್ತ ಒಳಗಡೆ ಕುತ್ಕೊಂಡು ಮಾತಾಡೋಣ್ರಿ ಅಂತೆಲ್ಲರೂ. ಸರಿ ರೀ ಮಾವರ. ರೀ ಏನ್ರಿ ರೀ, ಏನು ಮಾಡಾಕುಂತೀರಿ ನೀವು? ಏನು ಹೇಳಾಕುಂತೀರಿ ನೀವು? ನನಗಂತೂ ಒಂದು ಅರ್ಥನ ಆಗವಲ್ದು.
ನಿಮಗೆ ಸ್ವಲ್ಪ ಹೊತ್ತು ಏನೂ ಅರ್ಥ ಆಗಂಗಿಲ್ಲ ರೀ. ನಾ ಆವಾಗಲೇ ಹೇಳಿದ್ದೀನಿ ತಾನೇ ರೀ, ನಾ ಏನು ಹೇಳಿದ್ರು ನೀವು ಹ್ಞೂ ಹಾಂ ಅಂತ ಅಷ್ಟೇ ಹೇಳ್ತೀರಿ. ಮುಂದಿಂದೆಲ್ಲ ನಾನೇ ನೋಡ್ಕೋತೀನಿ ರೀ. ಸರಿನಾ ರೀ? ಬರ್ರಿ ಮುಂದಕ್ಕೆ. ಅಯ್ಯೋ ದೇವ್ರೇ, ಇವರು ಏನು ಮಾಡೋಕೆ ಹೊರಟಿದ್ದಾರೋ, ಇನ್ನೂ ಏನು ಎಡವಟ್ಟಾಗುತ್ತೋ ದೇವ್ರೇ, ನೀನೇ ಕಾಪಾಡಪ್ಪ.